ಲೋಕಸಭೆ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಕ್ಷಗಳು ಈಗ ತಯಾರಿಯನ್ನ ಮಾಡ್ಕೋತಾ ಇದೆ. ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇವತ್ತು ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಒಂದು ವಿಶೇಷವಾದ ಸಭೆ, ತಯಾರಿ ಸಭೆ ಇದಾಗಿದೆ. ಆಯ್ಕೆಗೆ ಮಹತ್ವದ ಮೀಟಿಂಗ್ ಅಂದರೆ ಇವತ್ತು ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಮಹತ್ವದ ಮೀಟಿಂಗ್ ಕೂಡ ಇದೆ. ಇಂದು ಬೆಂಗಳೂರಿನಲ್ಲಿ ಕ್ಷೇತ್ರವಾರು ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ. ಯಲಹಂಕದ ರೆಸಾರ್ಟ್ನಲ್ಲಿ ಒಂದು ವಿಶೇಷವಾದಂಥ ಮೀಟಿಂಗ್ ಕೂಡ ನಡೆಯುತ್ತೆ. ಇಂದು 13 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಅಭಿಪ್ರಾಯ ಸಂಗ್ರಹ ಮಾಡುತ್ತೆ ಬಿಜೆಪಿ ನಾಯಕತ್ವ. ಇನ್ನು ರಾತ್ರಿ 7 ಗಂಟೆವರೆಗೂ ಈ ಒಂದು ಮೀಟಿಂಗ್ ನಡೆಯುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಎಲ್ಲ ಕ್ಷೇತ್ರಗಳ ಪ್ರತಿನಿಧಿಗಳು ಬಂದಿದ್ದಾರೆ. JDSಗೆ ಬಿಟ್ಟುಕೊಡುವಂಥ ಸಂಭಾವ್ಯ ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ, ಅದರ ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕತ್ವ ಹೇಗಿದೆ, ಯಾವ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಈ ಬಾರಿ ಉತ್ತಮ ಫಲಿತಾಂಶ ತೆಗೆದುಕೊಳ್ಬೋದು, ಇದೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ. ನೋಡ್ತಾ ಇದ್ದಾರೆ ಈಗಾಗಲೇ ವಿಜಯೇಂದ್ರ, CT ರವಿ, ಸದಾನಂದ ಗೌಡ, ರಾಜೇಶ್, ಅದೇ ರೀತಿ ಸುನಿಲ್ ಕುಮಾರ್ ಈ ಎಲ್ಲ ನಾಯಕರು ಈ ಒಂದು ಸಭೆಯಲ್ಲಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಸ್ಥಳೀಯ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಹಿಂದೆ ವಿಧಾನಸಭಾ ಚುನಾವಣೆಗೂ ಮೊದಲು ಇದೇ ಮಾದರಿಯ ಒಂದು ಸಭೆಯನ್ನು ಮಾಡಿತ್ತು. ಈಗ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. 13 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಅಭಿಪ್ರಾಯವನ್ನು ಸಂಗ್ರಹಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಕ್ಷೇತ್ರದ ಜೊತೆಗೆ ಇನ್ನು ಮೈಸೂರು, ಚಾಮರಾಜನಗರ, ಮಂಡ್ಯ, ತುಮಕೂರು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು, ನಾಯಕರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ಭಾಗದ ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಹೇಗಿದೆ ಸ್ಥಳೀಯ ಪರಿಸ್ಥಿತಿ, ಈ ಬಾರಿ ಯಾವ ವಿಚಾರಗಳನ್ನು ಮುಂದಿಟ್ಟು ಸ್ಥಳೀಯವಾಗಿ ಹೋರಾಟ ಮಾಡಬೇಕಾಗತ್ತೆ, ಯಾವ ನರೇಟಿವನ್ನು, ಯಾವ ಅಜೆಂಡಾವನ್ನು ಫಿಕ್ಸ್ ಮಾಡಬೇಕಾಗತ್ತೆ, ಸ್ಥಳೀಯವಾಗಿ ವಾತಾವರಣ ಹೇಗಿದೆ, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗತ್ತೆ. ಅಲ್ಲಿರುವಂಥ ಸ್ಥಳೀಯ ನಾಯಕತ್ವದ ಮೂಲಕ ನೇರವಾಗಿ ರಾಜ್ಯ ನಾಯಕತ್ವವನ್ನು ಸಂಪರ್ಕ ಮಾಡಿ ಆನಂತರ ಕೇಂದ್ರದ ನಾಯಕರಿಗೆ ಸ್ಥಳೀಯ ಮಾಹಿತಿನ ರವಾನೆ ಮಾಡಲಾಗುತ್ತೆ. ಅಂದರೆ ಒಂದು ನೇರವಾಗಿ ಸ್ಥಳೀಯ ಮಾಹಿತಿಯನ್ನು ಪಡೆಯೋದು, ಇದ್ರ ಜೊತೆಗೆ ಸ್ಥಳೀಯ ಕಾರ್ಯಕರ್ತರನ್ನ, ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವ ಮೂಲಕ ಚುನಾವಣೆಗೂ ಮೊದಲು ತನ್ನ ಸಂಪೂರ್ಣ ಪಡೆಯನ್ನು, ತನ್ನ ಸಂಪೂರ್ಣ ಮಿಷನರಿಯನ್ನು ಸಜ್ಜುಗೊಳಿಸುವಂಥ ಯತ್ನವನ್ನು ಈಗ ಬಿಜೆಪಿ ಮಾಡ್ತಾ ಇದೆ. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಇದರ ಜೊತೆಗೆ ಹಿರಿಯ ನಾಯಕರು CT ರವಿ, ರಾಜೇಶ್, ಸುನಿಲ್ ಕುಮಾರ್, ಸದಾನಂದ ಗೌಡ ಹೀಗೆ ವಿಶೇಷ ನಾಯಕರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಮುಂದೆ ಕೈಗೊಳ್ಳಬೇಕಾದಂಥ ನಿರ್ಣಯ ಜೊತೆಗೆ ಸ್ಥಳೀಯ ಪರಿಸ್ಥಿತಿಗಳ ವಿವರವನ್ನು ಪಡಿತಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಒಂದು ಸಭೆ ಇದೆ. ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರೆದಿರ್ತಕ್ಕಂಥ ಸಭೆ ಇದು. ಪಕ್ಷನ ಹೆಂಗೆ ಸದೃಢಗೊಳಿಸಬೇಕು, ಚುನಾವಣೆ ತಯಾರಿ ಎಲ್ಲ ವಿಚಾರಗಳು ಚರ್ಚೆ ಮಾಡ್ತಾರೆ. ಎಲ್ಲರೂ ಅಭಿಪ್ರಾಯ ತಗೋಬೇಕು. ಭಾರತೀಯ ಜನತಾ ಪಾರ್ಟಿ ಇನ್ನು ಇತ್ತೀಚೆಗಷ್ಟೇ ಮಾಜಿ CM ಕುಮಾರಸ್ವಾಮಿ ಅವರನ್ನ CT ರವಿ ಕೂಡ ಭೇಟಿ ಮಾಡಿದರು. ಇನ್ಫ್ಯಾಕ್ಟ್ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು. ಈಗ ಕುಮಾರಸ್ವಾಮಿ ಅವರ ಭೇಟಿ ಬಗ್ಗೆ CT ರವಿ ಕೂಡ ಮಾತನಾಡಿದ್ದಾರೆ. ನಾನು BJP ಪಕ್ಷದ ಕಾರ್ಯಕರ್ತ, CMನ ವಿಚಾರವಾಗಿರ್ಬೋದು ಅಥವಾ ಇನ್ನಿತರ ವಿಚಾರವಾಗಿರ್ಬೋದು ಯಾವುದೇ ವಿಚಾರವನ್ನು ಚರ್ಚೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಮಾಜಿ CM ಕುಮಾರಸ್ವಾಮಿಯನ್ನ ಭೇಟಿ ಮಾಡಿರೋ ಬಗ್ಗೆ ಕೂಡ ಬೇರೆ ಆಯಾಮಗಳನ್ನು ಕೊಡೋದು ಬೇಡ, ಬದಲಾಗಿ ಅವರೀಗ NDA ಭಾಗವಾಗಿದ್ದಾರೆ, ಅವರ ಭೇಟಿ ಅನೌಪಚಾರಿಕ ಅಂತ ನೇರವಾಗಿ CT ರವಿ ಹೇಳಿದ್ದಾರೆ. ನೋಡಿ, ಈ ಟಿಕೆಟ್ನ ನಿರ್ಣಯ ಮಾಡುವ ಸಭೆ ಇದಲ್ಲ. ನಾವು ಮಾಹಿತಿ ಪಡೆದು ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ಫೀಡ್ಬ್ಯಾಕ್ ತಗೊಳ್ಳೋಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ. ನಮ್ಮ ಪಾರ್ಟಿಯಲ್ಲಿ ಟಿಕೆಟ್ ನಿರ್ಣಯ ಮಾಡುವ ಅಧಿಕಾರ ಇರೋದು ಕೇವಲ ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡಿಗೆ. ಇವತ್ತು ನಾವು ಶಿಫಾರಸ್ಸಿಗೂ ನಾವು ಕರೆದಿರೋದಲ್ಲ, ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ, ತಂತ್ರಗಾರಿಕೆ ಮಾಡೋದಕ್ಕೆ, ಮುಂದಿನ ಕಾರ್ಯಚಟುವಟಿಕೆಗಳ ಯೋಜನೆ ತಯಾರು ಮಾಡೋದಕ್ಕೋಸ್ಕರ ನಾವು ಕರೆದಿದ್ದೇವೆ. ಬಿಟ್ಟರೆ ಯಾವುದೇ ರೀತಿ ಇಲ್ಲಿ ಟಿಕೆಟ್ನ ನಿರ್ಣಯ ಆಗೋದಾಗಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ಇದು ನೋಡಿ, ಈ ಟಿಕೆಟ್ನ ನಿರ್ಣಯ ಮಾಡುವ ಸಭೆ ಇದಲ್ಲ. ಈಗಾಗಲೇ ಬಿಜೆಪಿ ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಗೆ ಯಾವ್ಯಾವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಅನ್ನೋದು ಒಂದು ಸವಾಲಾದರೆ, ಇದರ ಜೊತೆಗೆ ಅನೇಕ ಶಾಸಕರು, ಇನ್ಫ್ಯಾಕ್ಟ್ ಸಂಸದರು ಯಾರಿದ್ದಾರೆ ಆ ಸಂಸದರಿಗೆ ವಯಸ್ಸಾಗಿದೆ ಅನ್ನುವಂಥ ಒಂದು ಕಾರಣ, ಜೊತೆಗೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅನ್ನುವಂಥ ಮತ್ತೊಂದು ಕಾರಣ, ಈ ಎಲ್ಲ ಕಾರಣಗಳಿಂದ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಸಹಜವಾದಂಥ ಕುತೂಹಲ ಇದೆ. ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಕಿರಣ್, ಈಗಾಗಲೇ BJPಯ ತಯಾರಿಯನ್ನು ನೋಡ್ತಾ ಇದ್ದಾರೆ. ಅಫ್ಕೋರ್ಸ್ ಸ್ಥಳೀಯವಾಗಿ ಒಂದಿಷ್ಟು ವಿವರವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಆದರೆ
ಇದೇ ಒಂದು ಸಂದರ್ಭದಲ್ಲಿ ಬಿಜೆಪಿಗೆ ಇರುವಂಥ ಸವಾಲು ಅಂದರೆ ಸುಮಾರು 10ಕ್ಕೂ ಹೆಚ್ಚು ಹಾಲಿ ಸಂಸದರು ಈ ಬಾರಿ ಕಣಕ್ಕಿಳಿತಾರ ಅನ್ನೋದು ಒಂದು ಪ್ರಶ್ನೆ, ಜೊತೆಗೆ ಅವರು ಟಿಕೆಟ್ ಕೊಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಉದಾಹರಣೆಗೆ ಈಗಾಗಲೇ ಸದಾನಂದಗೌಡ ಟಿಕೆಟ್ ಸಿಗಲ್ಲ ಅನ್ನುವಂಥ ಮಾತು ಹರಿದಾಡ್ತಾ ಇದೆ. ಅದೇ ರೀತಿ ತುಮಕೂರಿಂದ ಬಸವರಾಜ್ ನಿಲ್ಲಲ್ಲ ಅನ್ನುವಂಥ ಮಾತು ಹರಿದಾಡ್ತಾ ಇದೆ. ಹಾವೇರಿಂದ ಈಗಾಗಲೇ ಶಿವಕುಮಾರ್ ಉದಾಸಿ ಕಣದಿಂದ ಹಿಂದೆ ಸರಿತೀನಿ ಅಂತ ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿಯ ಈ ಒಂದು ಅಭ್ಯರ್ಥಿ ಆಯ್ಕೆಯ ಕಸರತ್ತು ಈ ಬಾರಿ ಹೇಗಿರುತ್ತೆ? ಪ್ರಮೋದ್, ಹೀಗೆ ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗ ಸಂಸದರು ಕಣಕ್ಕಿಳಿಯೋದಿಲ್ಲ ಅನ್ನುವಂಥ ಒಂದು ಚರ್ಚೆಗಳಿರುವಂತಹ ಕಾರಣಕ್ಕಾಗಿ ಈಗ ಆರಂಭದಲ್ಲೇ ಬಿಜೆಪಿ ತನ್ನ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದ್ರೆ ಸಂಸದರು ವೈಯಕ್ತಿಕವಾಗಿ ನಾವು ಸ್ಪರ್ಧೆಯನ್ನು ಮಾಡೋಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಕೂಡ ಕ್ಷೇತ್ರದಲ್ಲಿ ವಾತಾವರಣ ಏನಿದೆ ಅನ್ನುವಂಥದ್ದನ್ನ ಇಲ್ಲಿ ಗ್ರೌಂಡ್ ಲೆವೆಲ್ ಇಂದ ತಿಳಿಬೇಕಾದಂತ ಅವಶ್ಯಕತೆ ಬಿಜೆಪಿಗಿದೆ. ಹಾಗಾಗಿ ಈಗ ಬಿಜೆಪಿ ಆರಂಭದಲ್ಲಿ ಈ ಸಭೆಯನ್ನ ಕರೆಯೋದಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಯಾಕೆಂದ್ರೆ ಹಾಲಿ ಸಂಸದ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಮಾಡಲ್ಲ ಅನ್ನುವಂಥ ಮಾತನ್ನೇ ಇಲ್ಲಿ ನೆಚ್ಚಿಕೊಂಡು ಬಿಜೆಪಿ ತನ್ನ ತೀರ್ಮಾನವನ್ನು ಮಾಡೋದಕ್ಕೆ ಸಾಧ್ಯವಾಗುದಿಲ್ಲ. ಯಾಕಂದ್ರೆ ಈಗ ಎನ್ಡಿಎ ಕೂಡ ಇರುವಂತಹ ಹಿನ್ನೆಲೆ ಜೆಡಿಎಸ್ ಕೂಡ ಎನ್ಡಿಎ ಭಾಗವಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಜೆಡಿಎಸ್ ನ ಸಹಭಾಗಿತ್ವದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಜೆಡಿಎಸ್ ಕಾರ್ಯಕರ್ತರನ್ನ ಜೊತೆಗೂಡಿಸಿಕೊಂಡು ಹೋಗುವಂತದ್ದು ಆ ಚುನಾವಣೆ ಎದುರಿಸುವಂತೂ ಕೂಡ ಬಿಜೆಪಿ ಸವಾಲಾಗಿದೆ. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾದ್ರೂ ಕೂಡ ಇಲ್ಲಿ ತಳಮಟ್ಟದಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅದು ಕೂಡ ವಿಧಾನಸಭಾ ಕ್ಷೇತ್ರವಾರು ಮಟ್ಟದಲ್ಲಿ ಇಲ್ಲಿ ಜೆಡಿಎಸ್ ಜೊತೆಗೂಡಿದ್ರೆ ಮಾತ್ರ ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಂದುಕೊಂಡಂತ ರೀತಿಯಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈಗ ಆ ಕ್ಷೇತ್ರದಲ್ಲಿ ಯಾವ ರೀತಿಯಂತ ವಾತಾವರಣ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ಆರಂಭಿಕ ಪ್ರಯತ್ನವನ್ನ ಬಿಜೆಪಿ ಮಾಡಿರುವಂಥದ್ದು. ಹೀಗಾಗಿ ಶಾಸಕರು ಮತ್ತು ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರಮುಖರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರ ಅಭಿಪ್ರಾಯವನ್ನ ಲೋಕಸಭಾ ಕ್ಷೇತ್ರವಾರು ಸಂಗ್ರಹಣೆ ಮಾಡುವಂತಹ ಕೆಲಸವನ್ನ ಈಗ ಬಿಜೆಪಿ ಮಾಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಈಗ ಸದಾನಂದಗೌಡರು ಇರ್ಬೋದು ಅಥವಾ ಸಿಎಂ ಉದಾಸಿ ಇರ್ಬೋದು, GS ಬಸವರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಆದ್ರೆ ಕ್ಷೇತ್ರದಲ್ಲಿ ಅವರೇ ಸ್ಪರ್ಧೆ ಮಾಡಿದ್ರೆ ಸೂಕ್ತವೇ ಅಥವಾ ಅವರ ಬದಲಾಗಿ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದಂತ ಸಂದರ್ಭದಲ್ಲಿ ಗೆಲ್ಲುವಂತಹ ವಾತಾವರಣ ಇದೆಯಾ ಅನ್ನುವಂಥ ಒಂದು ಗ್ರೌಂಡ್ ಲೆವೆಲ್ ರಿಪೋರ್ಟ್ ಅನ್ನು ಕೂಡ ಇಲ್ಲಿ ಬಿಜೆಪಿ ಪಡೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಈಗ ಲೋಕಸಭಾ ಕ್ಷೇತ್ರವಾರು ಒಂದು ವರದಿಯನ್ನು ಪಡೆದುಕೊಳ್ಳುವಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂತಹ ಒಂದು ಕೆಲಸವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಇವತ್ತು ಮತ್ತು 13ನೇ ತಾರೀಕು 2 ದಿನಗಳ ಕಾಲ ಒಟ್ಟು 28 ಕ್ಷೇತ್ರಗಳ ಒಂದು ಅಭಿಪ್ರಾಯ ಸಂಗ್ರಹಣೆ ಕಾರ್ಯ ನಡೆಯುತ್ತೆ. ಇವತ್ತು 18 ಕ್ಷೇತ್ರಗಳನ್ನ ಇವತ್ತು 3 ಕ್ಲಸ್ಟರ್ಗಳಾಗಿ ಬಿಜೆಪಿ ಇವತ್ತಿನ ಸಭೆಯನ್ನು ವಿಂಗಡಣೆ ಮಾಡಿದೆ. 13 ಕ್ಷೇತ್ರಗಳ ಒಂದು ಅಭಿಪ್ರಾಯವನ್ನು ಇವತ್ತು ಸಂಗ್ರಹಣೆ ಮಾಡ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.